ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿದೆ. ಆದರೂ ಸಹ ವಿಧಾನಸೌಧದ ಕೊಠಡಿಗಳ ನವೀಕರಣ ಇನ್ನೂ ಸಹ ಸಾಗ್ತಾ ಇರ್ತಕ್ಕಂಥದ್ದು. ಇದೀಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಒಂದು 40 ದಿನದಲ್ಲಿ ಇದೀಗ ಮತ್ತೆ ಹೊಸ ಕೊಠಡಿಗಳನ್ನು ಹೊಸ ಸಚಿವರಿಗೆ ಹಂಚಿಕೆ ಮಾಡಲಾಗಿದೆ. ಕೆಲವೊಂದಿಷ್ಟು ಸಚಿವರು ತಮಗೆ ಬೇಕಾದ ತಮಗೆ ಇಷ್ಟವಾದ ವಾಸ್ತು ಪ್ರಕಾರ ಕೊಠಡಿಗಳನ್ನು ನವೀಕರಣ ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಈಗಿರ್ತಕ್ಕಂತಹ ಪ್ರಶ್ನೆ, ವಿಧಾನಸೌಧದ ಯಾವುದೇ ಗೋಡೆಗೂ ಸಹ ಗುದ್ದಲಿಯನ್ನು ಹಾಕದೇ ಆಗಲಿ ಚಲಿಕೆಯನ್ನು ಹಾಕದಾಗಲಿ ಸಹ ಮಾಡೋದಿಲ್ಲ. ಆದರೆ ಇಲ್ಲಿ ಎಲ್ಲವನ್ನೂ ಸಹ ಗಾಳಿಗೆ ತೂರಿರ್ತಕ್ಕಂಥ ಸಿಬ್ಬಂದಿ ಗುದ್ದಲಿ ಹಾಕಿದ್ದಾರೆ ಅನ್ನೋದು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿರ್ತಕ್ಕಂಥ ಆರೋಪ. ಯಾವ ರೀತಿ ಹಾಕಿದ್ದಾರೆ ಬನ್ನಿ ನೋಡೋಣ. ನಾವು ಈಗಿರ್ತಕ್ಕಂಥದ್ದು 330 ವಿಧಾನಸೌಧದ ಕೊಠಡಿ ಸಂಖ್ಯೆ 330 ಏನಿದೆ, ಇದು 3ನೇ ಮಾಡಿಲಿರ್ತಕ್ಕಂತಹ ಕೊಠಡಿ. ಈ ಕೊಠಡಿ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇರಬಹುದು. ಇದು ಸಂಪೂರ್ಣವಾಗಿ ರಿನೋವೇಷನ್ ಅನ್ನ ಈ ಒಂದು ಕೊಠಡಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಮುಂಚೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಅನ್ನೋದ್ರ ಬಗ್ಗೆನೂ ಸಹ ಕೆಲವೊಂದಿಷ್ಟು ವಾಸ್ತು ಪ್ರಕಾರಗಳನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇದು ಪಾರಂಪರಿಕವಾಗಿರ್ತಕ್ಕಂತಹ ಕಟ್ಟಡ. ಯಾವುದೇ ಕಾರಣಕ್ಕೂ ಸಹ ಪಾರಂಪರಿಕವಾಗಿರ್ತಕ್ಕಂಥ ಕಟ್ಟಡಕ್ಕೆ ವಿಧಾನಸೌಧದಲ್ಲಿ ಎಲ್ಲೂ ಸಹ ಗುದ್ದಲಿ ಹಾಕೋದೇ ಆಗಲಿ ಚಲಿಕೆ ಹಾಕೋದೇ ಆಗಲಿ ಮಾಡೋದಿಲ್ಲ. ಅದನ್ನ ಯಾವುದೇ ರೀತಿಯ ಡ್ಯಾಮೇಜ್ ಅನ್ನು ಸಹ ಮಾಡೋದಿಲ್ಲ. ಆದ್ರೆ ಈಗ ಈ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಪಾರಂಪರಿಕ ಕಟ್ಟಡಕ್ಕೆ ಗುದ್ದಲಿ ಹಾಕಿ ಅದನ್ನ ಒಡೆದು ರಿನೋವೇಷನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇದೀಗ ಚರ್ಚೆಗೆ ಬಂದಿರ್ತಕ್ಕಂತಹ ವಿಚಾರ. ಹೀಗಾಗಿ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ವಾಸ್ತುಗಳನ್ನ ನಂಬಿಕೊಂಡು ಸಚಿವರು ಕೆಲಸ ಮಾಡ್ತಾ ಇದ್ದಾರೆ, ಜನರ ಕಷ್ಟಗಳಿಗೆ ಆಗ್ತಾ ಇಲ್ಲ ಅನ್ನೋದು ಸಹ ಸಾಕಷ್ಟು ಟೀಕೆಗೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಈಗ ನೋಡ್ತಾ ಇರಬಹುದು, ಇಲ್ಲಿ ಮುಂಚೆ ಒಂದು ಸಹ ಬಾಗಿಲಿತ್ತು ಸಹ, ಅದೇ ಬಾಗಿಲನ್ನ ಮತ್ತೆ ಒಡೆದು ಮತ್ತೆ ಮಾರ್ಪಾಡು ಮಾಡಿ ಮತ್ತೆ ಹೊಸದಾಗಿ ಬಾಗಿಲನ್ನು ಇಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಗೋಡೆ ಇತ್ತು, ಆ ಗೋಡೆನ ಸ್ವಲ್ಪ ಮಟ್ಟಿಗೆ ಹೊಡೆದಿದ್ದಾರೆ ಅನ್ನೋದು ಸಹ ಇದೀಗ ಕೇಳಿ ಬಂದಿರ್ತಕ್ಕಂಥ ಆರೋಪ. ಜೊತೆಗೆ ನಾವೀಗ ಮುಂದೆ ಹೋಗ್ತಾ ತೋರಿಸಬಹುದು. ಇದು ಏನೋ ಡೈನಿಂಗ್ ಹಾಲ್ ತರ ಆದ್ರೆ ಇನ್ನೊಂದು ರೂಮ್, ಅಂದ್ರೆ ಯಾರೇ ಆಗ್ಲಿ ಸಿಬ್ಬಂದಿಗಳಿಗೆ ಆಗ್ಲಿ ಅಧಿಕಾರಿಗಳಿಗೆ ಆಗ್ಲಿ ಇರ್ತಕ್ಕಂತಹ ಒಂದು ರೂಮು, ಈ ರೂಮು ಜೊತೆಗೆ ಶೌಚಾಲಯ ಸಹ ಈ ರೂಮ್ ನಲ್ಲಿ ಇದೆ. ಅಲ್ಲೂ ಸಹ ಹೊಸದಾಗಿ ಎಲ್ಲವೂ ಸಹ ನವೀಕರಣವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಪ್ರಮುಖವಾಗಿ ಏನೋ ಒಂದು ಫುಲ್ ಇರ್ತಕ್ಕಂತಹ ಹಾಲ್ ನಲ್ಲಿ ಅರ್ಧಕ್ಕೆ ಇಟ್ಕೆಗಳನ್ನ ಜೋಡಿಸಿ ಪಾರ್ಟ್ ಗಳಲ್ಲಿ ರೂಮ್ಗಳನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಪಾರಂಪರಿಕ ಕಟ್ಟಡಕ್ಕೆ ಗುದ್ದಲಿ ಮತ್ತೆ ಚಲಿಕೆಗಳನ್ನು ಹಾಕುವ ಮುಖಾಂತರ ವಿಧಾನಸೌಧಕ್ಕೆ ಅಗೌರವನ್ನ ಕೆಲವೊಂದಿಷ್ಟು ಅಧಿಕಾರಿಗಳು ಮತ್ತೆ ಸಚಿವರು ತರ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂತಹ ಆರೋಪ. ಅದೇನೇ ಇರಲಿ, ಒಟ್ಟಿನಲ್ಲಿ ಏನೋ ವಿಧಾನಸೌಧ ಅಂದರೆ ತನ್ನದೇ ಆದ ಇತಿಹಾಸವನ್ನ ಹೊಂದಿರತಕ್ಕಂತಹ ಕಟ್ಟಡ, ತನ್ನದೇ ಆದ ಒಂದು ಮೆರಗನ್ನ ಇಡೀ ರಾಜ್ಯದಲ್ಲಿ ವಿಧಾನಸೌಧ ಹೊಂದಿದೆ. ಅಂತಹ ಕಟ್ಟಡಕ್ಕೆ ಯಾವುದೇ ಕಾರಣಕ್ಕೂ ಸಹ ಯಾರು ಸಹ ಗುದ್ದಲಿಯನ್ನು ಹಾಕೋದಿಲ್ಲ, ಒಂದು ಇಟ್ಕೆಯನ್ನು ಸಹ ಕಲ್ಲನ್ನು ಸಹ ಕರೆಯೋದಿಲ್ಲ. ಆದರೆ ಈಗಿರ್ತಕ್ಕಂತಹ ಪ್ರಶ್ನೆ, ಈಗಿರ್ತಕ್ಕಂತಹ ಆಕ್ರೋಶ, ಈಗ ಏನು ರಿನೋವೇಷನ್ ನೆಪದಲ್ಲಿ ಈ ಒಂದು ಕಟ್ಟಡವನ್ನ ಹೊಡೆದಿದ್ದಾರೆ ಅನ್ನೋದು ಸದ್ಯಕ್ಕಿರ್ತಕ್ಕಂತಹ ಆರೋಪ. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.